ಇಸ್ರಾಯೇಲಿಗೆ ಅಮೆರಿಕ ಟ್ರಂಪ್ ಇವತ್ತು ಮಂಡಿ ಒತ್ತಿದ್ದಾನೆ. ಮೋದಿಯವರೇ, ಅಕ್ಕಿ ಬಾರ್ ಟ್ರಂಪ್ ಕಿ ಸರ್ಕಾರ, ಅಮೆರಿಕದ ಓಟ್ ಕೇಳಿದ್ರೆ ಅವನಿಗೆ ಏನ್ರಿ ಮಾಡ್ದವ? ನಿಮ್ಗ ಇಂದಿರಾ ಗಾಂಧಿ ಬಿಡ್ತಿದ್ರಿ, ಪಾಕಿಸ್ತಾನದ ಆರ್ಮಿ ಚೀಫ್ ಕರೆದು ಮನ್ಯಾಗ ಕೂತ ಅವ್ರಿಗೆ ಊಟ ಕೊಟ್ಟಾನವನು. ಇವತ್ತು ನೀವು ಈ ದೇಶದ ಪ್ರಧಾನಮಂತ್ರಿಯಾಗಿ ನಿಮ್ಮ ವಿದೇಶಾಂಗ ನೀತಿ ಫೇಲ್ ಆಗ್ಯದ. 80 ಸಲ ನೀವು ವಿದೇಶಕ್ಕೆ ಹೋಗಿರಿ, ಏನ್ ತಂದ್ರಿ ಈ ದೇಶಕ್ಕೆ ನೀವು? ಇವತ್ತು ಹರ್ಮೋಸ್ ಏನಾದ್ರು ಬಂದ್ ಆಯ್ತು ಅಂದ್ರ ನಮಗೆ ಹೆಣ್ಣು ಸಿಗಂಗಿಲ್ಲ. ಇವತ್ತು ಸುಮಾರು 50 ಲಕ್ಷ ಜನ ನಮ್ಮ ಯುವಕರು ಕೊಲ್ಲಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. UAE ಅದಾರ, ಸೌದಿದಾಗ ಅದಾರ. ಅಲ್ಲಿ ಈ 70 ವರ್ಷದಾಗ ಏನಾದ್ರು ಹಿಂದೂ ಮುಸ್ಲಿಂ ಧರ್ಮದ ಹೆಸರು ಏನಾದ್ರು ಬಂತೇನ್ರಿ? ಕಲೀರಿ ಅಲ್ಲಿಂದ. ಸರ್ವಧರ್ಮ ಸಮನ್ವಯ, ಸರ್ವೇ ಜನ ಸುಖಿನೋ ಭವಂತು ಅಂತ ಇವತ್ತು ಉದಾಹರಣೆ ಕೊಟ್ಟಂತ ಹಿಂದೂ ಧರ್ಮ ಇವತ್ತು ಅಂತ ಪವಿತ್ರ ರಾಷ್ಟ್ರದ ಪ್ರಧಾನಮಂತ್ರಿಯಾಗಿ ನೀವು ಜಾತಿ ಆಧಾರದ ಮ್ಯಾಗ 11 ವರ್ಷ ಮಾಡ್ಕೊಂಡು ಬಂದ್ರಿ. ಇವತ್ತು ನೀವ್ ಏನಾದ್ರು ಕೂಡ ವಕಫ್ ಬೋರ್ಡ್ ಏನಾಗ್ಯದ, ಪರ್ದಾ ಏನಾಗ್ಯದ, ಇದ್ರ ಬಗ್ಗೆ ನಿಮಗೆ ಚಿಂತೆ ಇದೆ ಅಂತ. ನಮ್ಮ ಆರ್ಮಿ ಹೆಂಗದ, ನಮ್ಮ ವಿಮಾನಗಳು ಹೇಗದ, ರಫೇಲ್ ಇವತ್ತು ಏನಾಗ್ಯದ, ಇವತ್ತು ಆ ಶಕ್ತಿ ಇವತ್ತು ನಮ್ಮ ಸೈನಿಕರಲ್ಲಿ ಬರಬೇಕು. ನೀವು ಯುದ್ಧ ನಿಲ್ಲಿಸಿದ್ರಿ, ಯಾಕೆ ನಿಲ್ಲಿಸಿದ್ರಿ? 26 ಜನ ಇವತ್ತು ಸತ್ರು. ಟ್ರಂಪ್ ಹೇಳ್ದಾದ ತಕ್ಷಣ ಬಿಟ್ಬಿಟ್ರ ನುಗ್ಗಬೇಕಾಗಿತ್ತು. ನೀವು ಅವ್ರ ತನಕ ಹಿಡಿದು ತರಬೇಕಾಯ್ತು, ಕೇಳ್ಬೇಕಾಯ್ತು ಟ್ರಂಪಿಗೆ. ನಮ್ಮ ಮಂದಿನ ಹೊಡೆದೋಗ್ಯಾರ, ಅವ್ರು ಯಾರದಾರ ಪಾಕಿಸ್ತಾನ ಕೊಡು ಅಂತ ಹೇಳೋ. ಅದೇನಾದ್ರು ನೀವು ತಗೊಂಡ್ರ ಕೇಳಿದ್ರ ಅವ್ರಿಗೆ? ಇದುವರೆಗೆ ಯಾರಾದ್ರೂ ಹಿಡಿದ್ರ? ಹಾದಿ ಬೀದಿ ಮೇಲೆ ಏನಾದ್ರು ಹಿಡಿದು ನೀವು ಹಿಡಿತಾ ಇದ್ದೀರಿ. ಒರಿಜಿನಲ್ ಕಲ್ಪಿಟ್ಸ್ಗಳನ್ನ ಹಿಡಿತಕ್ಕಂಥ ಕೆಲಸವನ್ನು ಮಾಡಿ. ಆದ್ರಿಂದ ಇವತ್ತು ರಾಷ್ಟ್ರದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಕೂಡ ಇದನ್ನ ಸಮರ್ಥವಾಗಿ ಕೇಳೋದ್ರಲ್ಲಿ ಅವರು ಕೂಡ ಫೇಲ್ ಆಗ್ಯಾವ. ಇವತ್ತು ನಾನು ಅವರಲ್ಲೂ ಪ್ರಾರ್ಥನೆ ಮಾಡ್ತೀನಿ, ರಾಹುಲ್ ಗಾಂಧಿ ಹೇಳ್ತೀನಿ, ನಿಮ್ಮ ಅಜ್ಜಿ ಹೆಂಗಿದ್ಲು, ನಿಮ್ಮ ಅಜ್ಜಿ ಹೇಗಿದ್ದ, ನಿಮ್ಮ ಅಪ್ಪ ಹೇಗಿದ್ದ, ನಿಮ್ಮ ಅಜ್ಜಿ ಸತ್ಲು ದೇಶಕ್ಕಾಗಿ, ನಿಮ್ಮ ಅಪ್ಪ ಸತ್ತ ದೇಶಕ್ಕಾಗಿ. ಹುತಾತ್ಮರ ಮಂತ್ಯದಲ್ಲಿ ಹುಟ್ಟಿರ್ತಕ್ಕಂಥ ರಾಹುಲ್ ಗಾಂಧಿ ಹೇಳ್ರಿ, ಎದ್ದೇಳ್ರಿ. ಇವತ್ತು ಮೋದಿ ಅವರಿಗೆ ಪಾರ್ಲಿಮೆಂಟ್ ನಲ್ಲಿ ಹೊರಗಡೆ ನೀವು ಕೇಳಬೇಕು, ಇದು ಈ ನಮ್ಮ ನೀತಿಯನ್ನು ನೀವು ಯಾಕೆ ಹಾಳು ಮಾಡಿದ್ರಿ ಅಂತ ಕೇಳೋ ಜನರನ್ನ ನೀವು ಇವತ್ತು ಭಾರತ ದೇಶದಲ್ಲಿ ಬೆಳೆಸ್ರಿ. ಅದು ಬಿಟ್ಟು ನಿಮ್ ಬಾಜಾ ಬಾರಿಸೋರು, ನಿಮಗೆ ಹೊಗಳ್ತಕ್ಕಂಥವ್ರಿಗೆ ಹತ್ರ ಇಡಬೇಡ್ರಿ. ನಿಮ್ಮನ್ನು ತೆಗಳ್ತಕ್ಕಂಥವ್ರಿಗೆ ಹತ್ರ ಇಟ್ಕೊಳ್ಳಿ. ಅವರೇ ಸತ್ಯವನ್ನ ನಿಮಗೆ ಎತ್ತಿ ತೋರಿಸ್ತಾರೆ. ಅದ್ ಹೇಳಿ ಸನ್ಮಾನ್ಯ ಸಿದ್ದರಾಮಯ್ಯವ್ರಿಗೆ ನಾನು ಹೇಳ್ತಕ್ಕಂಥದ್ದು, ಅಡ್ಮಿನಿಸ್ಟ್ರೇಷನ್ ಲೂಸ್